ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರತಾಪ್ ನಾರಾಯಣ್. ಹಾಗೆ ಗೊತ್ತಿಲ್ಲ ನನ್ಗೆ ಏನ್ ಮಾತಾಡ್ಬೇಕು ಅಂತ. ಈ ಸಿನಿಮಾ ಬಂದು ಇಟ್ಸ್ ಮೋರ್ ಆಫ್ ಎಮೋಷನ್ ಟು ಮೀ. ಬಿಕಾಸ್ ಮಹೇಶ್ ನನಗೆ ಸುಮಾರು ವರ್ಷದಿಂದ ಪರಿಚಯ. ಅವ್ನ ಪರಿಚಯ ಅಂತ ನಾನು ಈ ವಿಷಯ ಹೇಳ್ತಿಲ್ಲ. ಸೊ ನಾವು ಹೀಗೆ ಒಂದ್ಸರಿ ಡಿಸ್ಕಸ್ ಮಾಡ್ತಿರ್ಬೇಕಂದ್ರೆ ವಿಟಿಲಾಗೋ ಬಗ್ಗೆ ನಾವು ಮಾತಾಡ್ತಿದ್ರಿ. ಅವಾಗ ನಾನು ಮಹೇಶ್ಗೆ ಒಂದು ಮಾತು ಹೇಳಿದ್ದೆ, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ, ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ. ಎಷ್ಟು ಸೀನ್ ಕಟ್ ಮಾಡಿ ಇದು ಮಾಡಿದ್ರೆ ಇಲ್ಲಿ ಕಮ್ ಅಪ್ ವಿತ್ ಸ್ಟೋರಿ, ಈ ತರ ಸಿನಿಮಾ ಮಾಡ್ತಾ ಇದೀನಿ ಅಂತ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂಡ್ ಸಿನಿಮಾ ನೋಡಿದಾಗ ನನಗೆ ಐ ಡೋಂಟ್ ನೋ ನಾನು ಎಷ್ಟು ಎಮೋಷನಲ್ ಆದಂದ್ರೆ, ಸಿಕ್ಕಾಪಟ್ಟೆ ಸೀನಲ್ಲಿ ಮಹೇಶ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕಾಜಲ್ ಅವರು ಯು ಆರ್ ಅಮೇಝಿಂಗ್. ಅಂಡ್ ಇವ್ರ ಅತ್ತೆ ಪಾತ್ರ ಯಾರು ಮಾಡಿದ್ರು, ನಮ್ಮ ಮಹೇಶ್ ಅವ್ರ ಅತ್ತೆ, ಆಮೇಲೆ ಅವ್ರ ತಾಯಿ, ಪ್ರತಿಯೊಂದು ತುಂಬಾ ಚೆನ್ನಾಗಿ ಮಾಡವ್ರೆ. ಸೊ ಇಲ್ಲಿ ಒಂದು ಕಂಪ್ಲೀಟ್ ಒಂದು ಮೆಸೇಜ್ ಕೂಡ ಕೊಡ್ತಾ ಇದೀವಿ ಈ ಸಿನಿಮಾಲಿ. ಏನಂದ್ರೆ ವಿಟಿಲಾಗೋ ಅನ್ನೋದು ಇಟ್ಸ್ ನಾಟ್ ಸಮಥಿಂಗ್ ಏನೋ ಯಾರಿಗೂ ತೊಂದರೆ ಕೊಡುವಂತ ಇದಲ್ಲ. ಅದು ಜಸ್ಟ್ ಒಂದು ಹೌದು ಡಿಫಿಷಿಯನ್ಸಿಯಾ ಡಿಫಿಷಿಯನ್ಸಿ. ಸೊ ಎಲ್ಲರೂ ಇಂಥ ಸಿನಿಮಾನ ಪ್ರಮೋಟ್ ಮಾಡಿ ಆ, ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ. ಅಂಡ್ ಎಲ್ಲರೂ ತಿಳ್ಕೊಬೇಕಾದಂತ ಒಂದು ಸಿನಿಮಾ. ಐ ಮೀನ್ ಇಟ್ಸ್ ಅವೇರ್ನೆಸ್ ಟು ಎವ್ರಿ ಒನ್. ಅಂಡ್ ಐ ಆಮ್ ಸೋ ಹ್ಯಾಪಿ ಟು ಮಹೇಶ್, ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ಯು ಡನ್ ಅ ಗ್ರೇಟ್ ಜಾಬ್. ಅಂಡ್ ದಯವಿಟ್ಟು ಎಲ್ಲ ಈ ಸಿನಿಮಾನ ಆದಷ್ಟು ಪ್ರಮೋಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಹಳ ಸೆನ್ಸಿಟಿವ್ ಮತ್ತೆ ಇಮೋಷನಲ್, ತುಂಬಾ ಇಮೋಷನಲಿ ಕನೆಕ್ಟ್ ಆದ ಸಿನಿಮಾಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ರೆಗ್ಯುಲರ್ ಪಾರ್ಟ್ ಸಿನಿಮಾಗಿಂತ ಡಿಫ್ರೆಂಟ್ ಆಗಿದೆ. ಸೊ ಡಾಕ್ಟರ್ ಅವ್ರು ಹೇಳಿದ್ರು ಈ ಸಿನಿಮಾಗೆ ಅವಾರ್ಡ್ ಗ್ಯಾರಂಟಿ ಅಂತ. ಗ್ಯಾರಂಟಿ ಸಿಕ್ಕಿದೆ. ಅಂಡ್ ನಿಮ್ ಕರೇಜ್ಗೆ, ನಿಮ್ ಧೈರ್ಯಕ್ಕೆ ಮೆಚ್ಚಲೇಬೇಕು. ಈ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದಾರಲ್ಲ, ಎಲ್ಲಾ ಫಿಲ್ಮ್ ಮೇಕರ್ಸ್ಗೂ ಆ ಪಾಸಿಬಿಲಿಟಿ ಇಲ್ಲ ಮಾಡೋದು. ಸೊ ಅದನ್ನ ಇಟ್ಕೊಂಡು ನೀವು ಮಾಡಿ ಆಕ್ಟ್ ಕೂಡ ಮಾಡಿದ್ರ ಒಳ್ಳೇದಾಗ್ಲಿ. ಎಲ್ಲರೂ ದಯವಿಟ್ಟು ಬನ್ನಿ ಸಿನಿಮಾ ಮಂದಿರದಲ್ಲಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀರಾ. ಹಾಗೆ ಕಾಜಲ್ ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾರೆ. ಸೊ ಗ್ರೇಟ್ ಫ್ಯೂಚರ್. ಕಾಂಗ್ರಾಟ್ಸ್, ಆಲ್ ದಿ ಬೆಸ್ಟ್. ಐ ಥಿಂಕ್ ಒಂದು ಹ್ಯೂಜ್ ರಿಸ್ಕ್ ತಗೊಂಡು ಒಂದು ಒಳ್ಳೆ ಮೆಸೇಜ್ ನ ಸೊಸೈಟಿಗೆ ಕೊಟ್ಟಿದ್ದೀರಾ. ಅಂಡ್ ನೀವು ಆಕ್ಟ್ ಮಾಡಿರೋದು ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಅಂಡ್ ಆಫ್ ಕೋರ್ಸ್ ನಾವು ವಾಂಟ್ ಟು ಕಮೆಂಟ್ ಯುವರ್ ಎಕ್ಸ್ಪೀರಿಯನ್ಸ್. ಆಸ್ ಎ ಡೈರೆಕ್ಟರ್ ನಾವು ನೋಡಿದ್ವಿ, ಇವಾಗ ಆಸ್ ಅನ್ ಆಕ್ಟರ್ ಅಂಡ್ ಪ್ರೊಡ್ಯೂಸರ್ ಕೂಡ. ಅಂಡ್ ಒಂದು ಒಳ್ಳೆ ಸಬ್ಜೆಕ್ಟ್, ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ ನ ನೀಟಾಗಿ ಎಳೆದು ನಮ್ಗೆ ಏನ್ ಮೆಸೇಜ್ ತಲುಪಬೇಕು ಅದನ್ನ ತಲುಪಿಸಿದೀರಾ ಸೊಸೈಟಿಗೆ ಅಂತ ಅನ್ಕೋತೀನಿ. ಅಂಡ್ ಆಲ್ ದಿ ವೆರಿ ಬೆಸ್ಟ್. ಅವರು ಮಾಡು ಹೇಳ್ತಿದ್ರು ತುಂಬಾನೇ ಅವಾರ್ಡ್ಸ್ ಬರ್ಲಿ ನಿಮ್ಗೆ ಈ ಸಿನಿಮಾಗೆ. ಅಂಡ್ ಕಾಜಲ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾಳೆ, ಅದ್ಭುತವಾದ ಪರ್ಫಾರ್ಮೆನ್ಸ್. ಐ ಹ್ಯಾವ್ ಟು ಸೇ ನಾನು ತುಂಬಾ ಎಮೋಷನಲ್ ಆಗುತ್ತೆ. ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್, ಶಿ ಹ್ಯಾಸ್ ಮೈ ಹಾರ್ಟ್. ಅಂಡ್ ತುಂಬಾನೇ ಇಷ್ಟ ಆಯ್ತು. ಐ ಥಿಂಕ್ ಅವ್ಳ ಕಣ್ಗಳಲ್ಲೇ ಎಲ್ಲ ಮಾತಾಡ್ಬಿಟ್ಟಿದ್ದಾಳೆ. ಅಂಡ್ ಶಿ ಡಿಸರ್ವ್ಸ್ ಲಾಟ್ ಮೋರ್. ಆಲ್ ದಿ ವೆರಿ ಬೆಸ್ಟ್. ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವಾಗ್ತಾನೆ ಸಿನಿಮಾ ನೋಡ್ಕೊಂಡು ಬಂದೆ. ಅಂಡ್ ನಾನು ಮಹೇಶ್ ಅವ್ರನ್ನ ಆಲ್ಮೋಸ್ಟ್ 4 years ಬ್ಯಾಕ್ ಮೀಟ್ ಮಾಡಿದ್ದು ಒಂದು ಇಂಟರ್ವ್ಯೂ ಅಲ್ಲಿ. ಅವರು ಇದ್ರ ಬಗ್ಗೆ ಹೇಳ್ತಿದ್ರು ಕೂಡ. ಒಂದು ತುಂಬಾ ಸೆನ್ಸಿಟಿವ್ ಆಗಿರುವಂತ ವಿಷಯನ ತುಂಬಾ ಏನೋ ಮುತುವರ್ಜಿಯಾಗಿ ನೀವು ಅದನ್ನ ಕ್ರಾಫ್ಟ್ ಮಾಡಿದ್ದೀರಾ ಸರ್. ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಸಕ್ಕತ್ತಾಗಿದೆ ಸಿನಿಮಾ. ಅಂದ್ರೆ ಒಂದು ಫೀಲ್ ಗುಡ್ ಸಿನಿಮಾ. ಎಲ್ಲರೂ ಇದನ್ನ ನೋಡ್ಬೇಕಾಗಿರುವಂತ ಸಿನಿಮಾ. ಸೊ ಅದಾದ್ಮೇಲೆ ಕಾಜಲ್ ಸಕ್ಕತ್ತಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ತೇಜು ಹೇಳ್ದಂಗೆ ಕಣ್ಣಲ್ಲೇ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಪ್ರತಿಯೊಬ್ರು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಮ್ಯೂಸಿಕ್ ಕೂಡ ತುಂಬಾ ಸೂದಿಂಗ್ ಆಗಿದೆ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಆಲ್ಸೋ. ಈ ಸಿನಿಮಾ ಎಲ್ಲರೂ ನೋಡ್ಬೇಕು, ಥಿಯೇಟರ್ ಅಲ್ಲೇ ನೋಡ್ಬೇಕು. ಇಂಥ ಕಾಂಟೆಂಟ್ಸ್ ತಿರ್ಗಾ ಆಚೆ ಕಡೆ ಬರ್ಬೇಕು ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ. ಮನುಷ್ಯನ ಮನಸ್ಸಲ್ಲಿ ಉಳುಕಿದೆ, ಮೈಯಲ್ಲೆಲ್ಲ ಅನ್ನೋದು ಮಹೇಶ್ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಈ ತರ ಸಬ್ಜೆಕ್ಟ್ ಮಾಡೋದಕ್ಕೆ ತುಂಬಾ ಕರೇಜ್ ಬೇಕು. ಅದನ್ನ ಮಹೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ, ಆಕ್ಟ್ ಮಾಡಿದ್ದಾರೆ. ಜೊತೆ ಕಾಜಲ್ ಅವರು ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನಾನು ನವೀನ್ ವಾಕನಾಥ್, ಫಾರೆಸ್ಟ್ ಫಿಲ್ಮ್ ಡೈರೆಕ್ಟರ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡೋದು ಹೇಳ್ಬೋದು. ಬಿಕಾಸ್ ಮಹೇಶ್ ಅವ್ರಿಗೆ ಅವ್ರು ಮಹಿರಾ ನೋಡಿದ್ದೆ. ಮಹಿರಾ ಕಂಪ್ಲೀಟ್ಲಿ ಆಕ್ಷನ್ ಓರಿಯೆಂಟೆಡ್ ಫಿಲ್ಮ್. ಇದು ಆಕ್ಷನ್ ಇರುತ್ತೆ ಅನ್ಕೊಂಡೆ, ಬಟ್ ಆಕ್ಷನ್ ಇರೋದು ತೋರಿಸಿಲ್ಲ. ಬಟ್ ವೆರಿ ಎಮೋಷನಲಿ ಡ್ರಿವನ್ ಫಿಲ್ಮ್. ಅಂಡ್ ಎವ್ರಿ ಪೋರ್ಷನ್ ನಮ್ಗೆ ಎಲ್ಲೂ ಬೋರ್ ಆಗಿಲ್ಲ ಸರ್. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಎಷ್ಟೋ ಕಡೆ ನೀವು ಮತ್ತೆ ಕಾಜಲ್ ಅವರು ಒಂದು ಕಾಂಪಿಟೇಷನ್ ಆಕ್ಟ್ ಮಾಡೋಂಗಿದೆ. ನಿಜವಾದ ಒಂದು ತುಂಬಾ ಕಾಂಪಿಟೇಷನ್ ಅಲ್ಲಿ ಕಾಜಲ್ ಅವರು ಮತ್ತೆ ನೀವು ಮಾಡಿದ್ದೀರಾ. ಅಂಡ್ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ. ಒಂಥರ ಗಂಡ ಹೆಂಡತಿ ಸಂಸಾರ, ಫ್ಯಾಮಿಲಿ ಎಮೋಷನ್ಸ್, ಬಾಂಡೇಜ್ ಇಂದ ಹಿಡಿದು ಎವ್ರಿ ಎಲಿಮೆಂಟ್ ಇಸ್ ವೆರಿ ನೀಟ್ಲಿ ಮ್ಯಾನೇಜ್. ಡೈಲಾಗ್ಸ್ ಇಂದ ಹಿಡಿದು ಕ್ಯಾಮರಾ ಮತ್ತು ಫ್ರೇಮ್ಸ್ ಇದೆಲ್ಲ, ಅದು ಮತ್ತೆ ಡೈಲಾಗ್ ವೆರಿ ಅಮೇಸಿಂಗ್. ಐ ವಿಶ್ ದ ಎಂಟೈರ್ ಆಡಿಯನ್ಸ್ ಹ್ಯಾವ್ ಟು ವಾಚ್ ದಿಸ್ ಕೈಂಡ್ ಆಫ್ ಫಿಲ್ಮ್ಸ್ ಅಂಡ್ ಎಂಕರೇಜ್ ಈ ಥರ ಫಿಲ್ಮ್ಸ್ ಬಂದಿದ್ದಕ್ಕೋಸ್ಕರ
ವಿಟಲಿಗೋ ಬಗ್ಗೆ ಸುಮಾರು ಜನ ಎಲ್ಲೂ ಮಾಡಿಲ್ಲ. ಇದನ್ನ ನೀವು ಒಂದು ಸ್ಟಾಕ್ ತಗೊಂಡು ಮಾಡಿದ್ದೀರಾ. ಇಟ್ಸ್ ಎ ಗ್ರೇಟ್ ಗಟ್ಸ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು